ಅಂಬೇಡ್ಕರ್ಗೆ, ವೀರೇಂದ್ರ ಹೆಗಡೆಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಭಾರತ್ ಮಾತಾಕ್ಕೆ. ಪ್ರೀತಿಯ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ದಿನ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಘೋರವಾಗಿ ನಮ್ಮ ಹಿಂದೂಗಳನ್ನು ವಿರೋಧಿಸ್ತಾ ಇರ್ತಕ್ಕಂಥ ಒಂದು ಷಡ್ಯಂತ್ರವನ್ನು ವಿರೋಧಿಸಿ ನಾವು ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪರವಾಗಿ ಈ ದಿನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲೂ ಆಗಮಿಸಿ ಒಳ್ಳೆ ಒಂದು ಕಾರ್ಯಕ್ರಮನ ರೂಪಿಸ್ಕೊಟ್ಟಿದ್ರಿ. ಆ ಕಾರ್ಯಕ್ರಮದಲ್ಲಿ ನೆಚ್ಚಿನ ಮಾಜಿ ಸಂಸದರಾದಂತ ಮುನ್ಷಾಮಣ್ಣವರೇ, ನೆಚ್ಚಿನ ನನ್ನ ಸಹೋದರರಾಗಿರ್ತಕ್ಕಂಥ ವೈ ಎನ್ ನಾಣಸಮ್ಮಣ್ಣವರೇ, ಇನ್ನೊಬ್ಬ ಸಹೋದರರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ವೇಣುಗೋಪಾಲ್ ರವರೇ, ಲಕ್ಷ್ಮಣ್ ಗೌಡ್ರೆ, ನಾಗರಾಜ್ ರವರೇ, ರೈತ ಮೋರ್ಚಾ ನಾಗರಾಜ್ ಅವರೇ, ನಾಗಭೂಷಣ್ ರವರೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ದಿವಾಕರ್ ಸರ್ ಅವರೇ, ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತ ನಲ್ಲ ಸೀನಪ್ಪನವರೇ, ಹಾಗೂ ಎಲ್ಲಾ ಮುಖಂಡರುಗಳೇ, ಈ ಒಂದು ಕಾರ್ಯಕ್ರಮನ ಇದನ್ನ ಯಶಸ್ವಿ ಮಾಡಿಕೊಡೋದಕ್ಕೆ ನೀವೇ ಮೂಲ ಕಾರಣ. ನಮ್ಮ ಧರ್ಮ ಕ್ಷೇತ್ರದ ಈ ಒಂದು ಸಂಘಗಳ ಮುಖಂಡರುಗಳು ಮತ್ತ SEOಗಳು ಅವರು ನಮ್ಗೆ ಒಂಚೂರು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾವು ಈ ಸಮಯದಲ್ಲಿ ನೆನೆಸ್ಕೊಳ್ತಾ, ಈ ದಿನ ನಾವು ಏನು ಹೋರಾಟ ಮಾಡ್ತಾ ಇದೀವಿ, ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. ಈ ಧರ್ಮಸ್ಥಳದಿಂದ ಎಷ್ಟೋ ಶ್ರೀಶಕ್ತಿ ಜನತೆ ಮಹಿಳೆಯರು ತಮ್ಮ ಕುಟುಂಬ ಪರಿಹಾರವನ್ನ ಸಾಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನಗಳ ಉಗಮ, ಅವುಗಳ ಒಂದು ಅಭಿವೃದ್ಧಿ ಮತ್ತು ಹಾಲ್ ಡೈರಿಗಳ ಅಭಿವೃದ್ಧಿ, ಸ್ಕೂಲ್ ಕಾಂಪೌಂಡ್ಗಳ ಅಭಿವೃದ್ಧಿ, ಇವೆಲ್ಲ ನಾನೇ ಎಷ್ಟೋ ಒಂದು ಈ ಒಂದು ತಾಲೂಕಿನಲ್ಲಿ ಮಾಡಿಸ್ಕೊಟ್ಟಿದ್ದೇನೆ. ಅವ್ರ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ನಾವು ಹಿಂದೂಗಳಿಗಾಗಿ ಎಲ್ಲಿಗೂ ಸಿದ್ಧ ಅಂತ ಪಣ ತೊಟ್ಟು ಈ ದಿನ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂಗಳನ್ನು ವಿರೋಧಿಸಿದವ್ರನ್ನ ನಾವು ಹತ್ರಕ್ಕೂ ಅವರಿಗೆ ಹೋಗೋದಿಲ್ಲ. ನಾವು ಬರೀ ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿ, ಸನಾತನ ಸಂಸ್ಕೃತಿ, ಈ ಸಂಸ್ಕೃತಿಗಿಂತ ಬೇರೆ ಸಂಸ್ಕೃತಿನೇ ಇಲ್ಲ. ಎಲ್ಲಕ್ಕೂ ಮೂಲ ನಮ್ಮ ಸಂಸ್ಕೃತಿ ಎಲ್ರಿಗೂ ಗೊತ್ತಿದೆ. ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ತಮ್ಮ ಹೋರಾಟ, ತಮ್ಮ ಹಕ್ಕಿಗಾಗಿ, ನಮ್ಮ ಧರ್ಮದ ಹಕ್ಕಿಗಾಗಿ ಎಲ್ಲರೂ ಹೊರಬಂದು ಹೋರಾಟ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೆ ನಶಿಸಿ ಹೋಗ್ತೀವಿ. ಬೇರೆ ದೇಶಗಳ ಮುಖಾಂತರ ನಮ್ಮ ಧರ್ಮೀಯರು ಬೇರೆ ಕಡೆ ಇದ್ದವರನ್ನೆಲ್ಲ ನಶಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೊಂದು ದಿನ ಭಾರತ ಆಗುತ್ತೆ, ಅದನ್ನ ಆಗೋದಕ್ಕೆ ನಾವೆಲ್ಲರೂ ಬಿಡಬಾರ್ದು. ಪಣ ತೊಟ್ಟು ನಮ್ಮ ಮುಂದಿನ ಪೀಳಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಾ, ನೀವೆಲ್ಲರೂ ಬಂದು ಈ ಸಹಕಾರ ಕೊಟ್ಟು, ಹೆಚ್ಚಿನ ಸಹಕಾರ ಕೊಟ್ಟಂತ ನಿಮ್ಮೆಲ್ರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಕಾರ್ಯಕ್ರಮ ನಡೆಸ್ತಾರೆ. ಮುಖಂಡರುಗಳು ಇನ್ನೂ ಮಾತನಾಡಲಿದ್ದಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ಮತ್ತು ಏನು ಸುಳ್ಳುಗಳ ಒಂದು ಸರಮಾಲೆ, ವಿಶೇಷವಾಗಿ ಯೂಟ್ಯೂಬ್ ಚಾನಲ್ಸ್ ಮುಖಾಂತರ ನಿರಂತರವಾಗಿ ಅಪಪ್ರಚಾರ ನಡೀತಾ ಇದೆ. ಇದರ ಮೂಲಕ ಕೋಟ್ಯಾಂತರ ಧರ್ಮಸ್ಥಳದ ಭಕ್ತಾದಿಗಳ ಒಂದು ಸಹನೆಯ ಕಟ್ಟೆ ಒಡೆದಿದೆ. ಇಂದು ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕಿನಲ್ಲೂ ಸಹಿತ ಇದರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ನಮಗೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಕೇವಲ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಲ್ಲ, ನಮ್ಮ ಹಿಂದೂ ಧರ್ಮದ ಒಂದು ಪ್ರತಿನಿಧಿ ಅಂತ ಹೇಳೋದಕ್ಕೆ ತಪ್ಪಾಗಲಾರದು. ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ. ಆತ್ಮೀಯರೇ, ಪ್ರತಿಯೊಬ್ಬರು ಸಹಿತ ಹಿಂದೂಗಳು ವಿಶೇಷವಾಗಿ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಫೋಟೋಗೆ ನಮಸ್ಕಾರ ಮಾಡಿ ಒಂದಷ್ಟು ಹಣ ಎತ್ತಿಟ್ಟು 3 ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೂ ಒಂದ್ಸರಿ ಕುಟುಂಬ ಸಮೇತ, ಸ್ನೇಹಿತರ ಸಮೇತ, ಹಿತೈಷಿಗಳ ಸಮೇತ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ಒಂದು ಮುಡಿಯನ್ನು ಅರ್ಪಣೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಒಂದು ಸಂಕಷ್ಟಗಳ ನಿವಾರಣೆ ಆಗ್ಲಿ, ನಮ್ಮ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋದು ಒಂದು ಸುಮಾರು ದಶಕಗಳ ಕಾಲದಿಂದ ಬಂದಿರತಕ್ಕಂತ ಒಂದು ಸಂಪ್ರದಾಯ. ಧರ್ಮಸ್ಥಳ ಕ್ಷೇತ್ರದ ಒಂದು ಮಣ್ಣು ಮತ್ತು ನೇತ್ರಾವತಿಯ ನದಿಯ ನೀರು ಸ್ಪರ್ಶ ಮಾಡಿದ್ರೆ ಪುಣ್ಯ ಆಗ್ತೀವಿ ಅಂತ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ಇದೆ. ಅಂತ ಒಂದು ನಂಬಿಕೆ ಇರ್ತಕ್ಕಂಥ ಒಂದು ಕ್ಷೇತ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರ. ಈ ಒಂದು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಇತ್ತೀಚೆಗೆ ಒಂದಷ್ಟು ಎಡಪಂಥೀಯರು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸೌಜನ್ಯ ಒಬ್ಬ ಮಹಿಳೆಯ ಅತ್ಯಾಚಾರ ಆಗಿ ಕೊಲೆ ಆಯಿತು ಅಂತ
ಆದಂತ ಸಂದರ್ಭದಲ್ಲಿ ಈ ಒಂದು ಒಂದು ಕೃತ್ಯವನ್ನ ಧರ್ಮಸ್ಥಳ ಸ್ವಾಮಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರ ಸಹೋದರನ ಮಗನ ಮೇಲೆ ಹಾಕಿದ್ರು. ಅಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ದೇಶದಲ್ಲೇ ಇರಲಿಲ್ಲ. ದೇಶದಲ್ಲಿ ಇಲ್ಲ ಅಂತ ನಿರೂಪಣೆ ಮಾಡಿದಾಗ ಅವರು ಹೆಲಿಕಾಪ್ಟರ್ ಮುಖಾಂತರ ಬಂದು ಈ ಕೃತ್ಯ ಎಸಗಿದ್ರು ಅಂತ ಹೇಳಿದ್ರು. ನಂತರ ಅವರು ನಾರ್ಕೋಟಿಕ್ ಟೆಸ್ಟ್ಗೆ ಒಳಪಟ್ಟು ಇದು ಆಗಿಲ್ಲ ಅಂತ ಪ್ರೂವ್ ಆದಾಗ ಧರ್ಮಸ್ಥಳ ಕ್ಷೇತ್ರದ ವೀರೇಂದ್ರ ಹೆಗಡೆ ಅವರ ತಮ್ಮನ ಮೇಲೆ ಈ ಆರೋಪ ಆಯಿತು. ನಂತರ ವೀರೇಂದ್ರ ಹೆಗಡೆ ಅವರ ಮೇಲೆ ಆಗೋಯ್ತು. ಸೌಜನ್ಯ ಕೇಸಲ್ಲಿ ಇರ್ತಕ್ಕಂಥ ಒಂದು ಅನ್ಯಾಯಕ್ಕೆ ಪ್ರತಿಯೊಬ್ಬರು ಆಗ ಸಹಕಾರ ಕೊಟ್ಟು ಇದರಿಂದ ಇರ್ತಕ್ಕಂಥ ಏನು ಕೃತ್ಯ ಬಯಲಿಗೆ ಬರಬೇಕು ಅಂತ ಪ್ರತಿಯೊಬ್ಬರು ಬೆಂಬಲ ಕೊಟ್ಟರು. ನಂತರ ಈ ಒಂದು ಹಿತೈಷಿಗಳು, ಈ ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಅನನ್ಯ ಭಟ್ ಅಂತ ಯಾರು ವ್ಯಕ್ತಿನೇ ಇಲ್ಲ, ಏನು ಸುಜಾತ ಭಟ್ ಅನ್ನೋ ಒಂದು ವ್ಯಕ್ತಿ ಮುಖಾಂತರ ಅನನ್ಯ ಭಟ್ ವ್ಯಕ್ತಿನ ಸೃಷ್ಟಿ ಮಾಡಿ ಅವರ ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೂಡ ಲಾಂಚ್ ಮಾಡಿದ್ರು. ಅದನ್ನ ನಂಬಿ ಈ ಸರ್ಕಾರ ಒಂದು ದೊಡ್ಡ ಮಟ್ಟದ ತನಿಖೆ ಕೂಡ ಆಯಿತು. ನಂತರ ಏನು ಒಬ್ಬ ಅನಾಮಿಕ ಬಂದು ಒಂದು ತಲೆಯ ಬುರುಡೆ ತಂದು ಒಂದು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಬಹುಶಃ ಅವನ ಮೇಲೆ ಅವತ್ತೇ ಕಂಪ್ಲೇಂಟ್ ಆಗ್ಬೇಕಾಗಿತ್ತು. ಯಾಕೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮೂಣದ ಮೇಲೆ ಅದನ್ನ ತೆಗೆಯೋದಿಕ್ಕೆ ಪೊಲೀಸ್ ಇಲಾಖೆ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಅದಕ್ಕೆ ಪರ್ಮಿಷನ್ ಇಲ್ಲ. ಏನಾದ್ರೂ ಉಣಿರ್ತಕ್ಕಂಥ ವ್ಯಕ್ತಿ ಸತ್ತೋಗಿರ್ತಕ್ಕಂಥ ವ್ಯಕ್ತಿನ ಮತ್ತೆ ಅಗದು ತೆಗಿಬೇಕು ಅಂದ್ರೆ ಮ್ಯಾಜಿಸ್ಟ್ರೇಟ್ ಇನ್ಕ್ವೆಸ್ಟ್ ಮ್ಯಾಜಿಸ್ಟ್ರೇಟ್ ಇಂದ ಪರ್ಮಿಷನ್ ಬಂದ ಮೇಲೆ ತೆಗಿಬೇಕು. ಈವನ್ ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ತೆಗಿಯಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಕಂಪ್ಲೇಂಟ್ ಲಾಂಚ್ ಮಾಡಿದಾಗ ಅದನ್ನ ಒಂದು SIT ತನಿಖೆಗೆ ಒಳಪಟ್ಟು ಸುಮಾರು 13 ಕಡೆ ಮಣ್ಣನ್ನ ತೆಗಿತಾರೆ. ನಿರಂತರವಾಗಿ ಮತ್ತೆ 17 ಕಡೆ ತೆಗಿತಾರೆ. ಅವ್ರಿಗೆ ಯಾವುದೇ ಒಂದು ಸಣ್ಣ ಕುರುಹು ಕೂಡ ಸಿಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಆಗ್ಲೇ ತನಿಖೆನ ನಿಲ್ಲಿಸಿ ಆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕ್ರಮ ತಗೋಬೇಕಾಗಿತ್ತು. ಇಡೀ ರಾಜ್ಯಾದ್ಯಂತ ಹಿಂದೂ ಧರ್ಮದ ಏನು ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ದೊಡ್ಡ ಲಕ್ಷಾಂತರ ಜನ ಹೋರಾಟ ಮಾಡಿದಾಗ SIT ತನಿಖೆ ದಿಕ್ಕನ್ನು ಬೇರೆ ಕಡೆ ತಿರುಗಿಸ್ತು. ಈ ಸರ್ಕಾರ ಬಹುಶಃ ಅವತ್ತೇ ಆ ಒಂದು ಬುರುಡೆ ತಂದಿರ್ತಕ್ಕಂಥ ವ್ಯಕ್ತಿನ ಬಂಧಿಸಿ ಬೇರೆ ದಿಕ್ಕಿನಲ್ಲಿ ಏನಾದ್ರು ತನಿಖೆ ಮಾಡಿದ್ರೆ ಇದರ ಡೈರೆಕ್ಷನ್ಸೇ ಬೇರೆ ಆಗ್ತಾ ಇತ್ತು. ಆದ್ಮೇಲೆ ಮೊದಲು ತಿರುಪತಿ ಆಯ್ತು, ನಂತರ ಶಬರಿಮಲೆ ಅಯ್ಯಪ್ಪಂದಾಯ್ತು, ಈಗ ಧರ್ಮಸ್ಥಳ. ಹೀಗೆ ನಿರಂತರವಾಗಿ ಹಿಂದೂ ಧರ್ಮದ ಧರ್ಮ ಕ್ಷೇತ್ರಗಳ ಮೇಲೆ ಈ ಕೆಲವು ಎಡಪಂಥೀಯರು ವಿಶೇಷವಾಗಿ ಇಂಥ ಒಂದು ಪ್ರಚೋದನಾಕಾರ ಘಟನೆಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂದ್ರೆ ಇದಕ್ಕೆ ಅಂತ್ಯ ಆಡ್ಬೇಕು. ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗಡೆ ಅವರು ತಮ್ಗೆಲ್ಲ ಗೊತ್ತಿದೆ, ಕೇವಲ ಒಂದು ಧರ್ಮಸ್ಥಳ ಕ್ಷೇತ್ರವನ್ನು ಮಾತ್ರ ಅದನ್ನ ಉದ್ಧಾರ ಮಾಡ್ತಾ ಇಲ್ಲ, ಅದರ ಧರ್ಮಾಧಿಕಾರಿಗಳಾಗಿ ಉಳಿದಿಲ್ಲ. ಇವತ್ತು ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಾನಾ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಧರ್ಮಸ್ಥಳದ ಒಂದು ವೀರೇಂದ್ರ ಹೆಗಡೆ ಅವರು ಸ್ತ್ರೀ ಶಕ್ತಿ ಸಂಘಗಳ ಮುಖಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಒಂದು ಸ್ವಸಹಾಯ ಧನ ಕೊಟ್ಟು ಅವರ ಒಂದು ಅಭಿವೃದ್ಧಿಗೋಸ್ಕರ, ಏಳಿಗೆಗೋಸ್ಕರ ವಿಶೇಷವಾದ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಊರಿನ ಕೆರೆಗಳ ಒಂದು ಪುನಶ್ಚೇತನಕ್ಕೋಸ್ಕರ ವಿಶೇಷವಾದ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಊರಿನ ದೇವಸ್ಥಾನಗಳಿಗೆ ವಿಶೇಷವಾದ ಒಂದು ಹಣ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ಶೈಕ್ಷಣಿಕ ವಿಷಯದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಇಂಜಿನಿಯರಿಂಗ್, ವೈದ್ಯಕೀಯ ಕಾಲೇಜುಗಳನ್ನು ಎಲ್ಲ ಕಟ್ಟಿ ನಾನಾ ತರದ ಶಿಕ್ಷಣ ವ್ಯವಸ್ಥೆನ ಕೋಟ್ಯಾಂತರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಸಮಾಜಮುಖಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ವಿರುದ್ಧ ನಡೀತಾ ಇರ್ತಕ್ಕಂಥ ಈ ಒಂದು ಪಿತೂರಿ ಖಂಡನೀಯ. ಇದು ಇಲ್ಲಿಗೆ ನಿಲ್ಲಬೇಕು. ವಿಶೇಷವಾಗಿ ಹೇಳ್ತಾರೆ, ನಮ್ಮ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಇದ್ರಲ್ಲಿ ಖಂಡಿತ ನಿಜ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಅಭಿವೃದ್ಧಿ ಆಗ್ಬೇಕು, ನಮ್ಮ ದೇಶ ಸ್ವಾವಲಂಬಿ ಭಾರತ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ಧರ್ಮದವರು, ಹಿಂದೂಗಳು ಇರ್ಬೋದು, ಕ್ರೈಸ್ತರು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಪ್ರತಿಯೊಂದು ಧರ್ಮದವರು ಕೂಡ ಅಭಿವೃದ್ಧಿ ಆದಾಗೆ, ಪ್ರತಿಯೊಂದು ಧರ್ಮದವರು ಕೂಡ ಏನು ಸಬಲೀಕರಣರಾದಾಗೆ ಈ ದೇಶ ಸ್ವಾವಲಂಬಿ ಭಾರತ ಆಗಿ ಹೊರಹೊಮ್ಮುತ್ತದೆ. ಅಂತ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ಇಂಥ ಒಂದು ಸಂದರ್ಭದಲ್ಲಿ ಕೇವಲ ರಾಜಕೀಯಕ್ಕೋಸ್ಕರ, ರಾಜಕೀಯ ಒಂದು ಹಿತಾಸಕ್ತಿಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಒಂದು ಜಾತಿಯ, ಒಂದು ಧರ್ಮದ
ಏನು ಮತದಾರನ ಓಲೈಕೆ ಮಾಡ್ಕೊಳ್ಳೋಕ್ಕೋಸ್ಕರ ಇಂತ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ, ವಿಶೇಷವಾಗಿ ನೀವು ಸನಾತನ ಹಿಂದೂ ಧರ್ಮ ಅಂತೀವಿ. ನಮ್ಮ ಧರ್ಮದಲ್ಲಿ ಯಾವಾಗಲಾದ್ರೂ ಹಿಂಸೆ ಮಾಡಿದ್ ಹೇಳ್ಕೊಡ್ತಾರ? ಮೋಸ ಮಾಡಿದ್ ಹೇಳ್ಕೊಡ್ತಾರ? ದರೋಡೆ ಮಾಡಿದ್ ಹೇಳ್ಕೊಡ್ತಾರ? ಅನ್ಯಾಯ ಮಾಡಿದ್ ಹೇಳ್ಕೊಡ್ತಾರ? ಅಂದ್ರೆ ಹಿಂದೂ ಧರ್ಮ ಎಲ್ಲ ಜಾತಿ ಜನಾಂಗಗಳನ್ನ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಜೀವನವನ್ನ ಸಾಗಿಸುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟ ಅತ್ಯಂತ ಶ್ರೇಷ್ಠವಾದ ಧರ್ಮ ಭೂಮಿ ಮೇಲೆ ಇದ್ರೆ ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದ ನಾವೆಲ್ಲರೂ ಆಗಿದ್ದೇವೆ ಅನ್ನೋದು ನಾವೆಲ್ರಿಗೂ ಹೆಮ್ಮೆಯ ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸ್ನೇಹಿತರೆ, ಹೌದಾ ಅಲ್ವಾ? ಹಾಗಾಗಿ ಇವತ್ತು ಹಿಂದೂ ಧರ್ಮಕ್ಕೆ ತೊಂದರೆ ಬಂದಿದೆ. ಅಂತ ಹಿಂದೂ ಧರ್ಮ ಇವತ್ತು ತೊಂದರೆಗೆ ಒಳಗಾಗಿದೆ ಅಂತ ಹೇಳಿ ನಾವೆಲ್ಲ ಬೀದಿಗೆ ಬಂದಿದ್ದೇವೆ. ಧರ್ಮಸ್ಥಳ ನೆಪ ಮಾತ್ರ. ನಮ್ಮ ಮುಂದೆ ಇರೋ ಸದ್ಯದ ಒಂದು ಘಟನೆ ಧರ್ಮಸ್ಥಳ, ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ರೆ ಚಾಮುಂಡೇಶ್ವರಿ. ಆದ್ರೆ ಹಿಂದೆ ನೋಡಿದಾಗ ಈ ದೇಶದಲ್ಲಿ ಈ ಭೂಮಿ ಮೇಲೆ ಅಫ್ಘಾನಿಸ್ತಾನ, ಇಂಡಿಯಾ ದೇಶದಲ್ಲಿ ಇದ್ದಾಗ, ಪಾಕಿಸ್ತಾನ ಇದ್ದಾಗ, ಬಲೂಚಿಸ್ತಾನ ಇದ್ದಾಗ, ಅಂದ್ರೆ ಅಖಂಡ ಭಾರತ ಖಂಡದಲ್ಲಿ ಹಿಂದೂ ಧರ್ಮವನ್ನ ತೊಂದರೆ ಮಾಡಬೇಕು, ಅದನ್ನು ಮುಳುಗಿಸಬೇಕು ಅಂತ ಪ್ರಯತ್ನ ಮಾಡಿದವರು ನೂರಾರು ಜನ, ಸಾವಿರಾರು ಜನ, ಸುಮಾರು ಸೇನೆಗಳು ಕಟ್ಕೊಂಡ್ ಬಂದ್ರು. ರಜಾಕರಂತೆ, ನಿಜಾಮರಂತೆ, ನವಾಬರಂತೆ, ಇಂಗ್ಲಿಷ್ ಅವರಂತೆ, ಪೋರ್ಚುಗೀಸರಂತೆ, ಡಚ್ಚರಂತೆ, ಯಾರಿಲ್ಲ ಹೇಳಿ, ಎಲ್ಲರೂ ಬಂದು ಏನು ಗಿಟ್ಟುವುದಿಲ್ಲ ಅಂತ ಹೇಳಿ ವಾಪಸ್ ಹೊರಟೋಗ್ಬಿಟ್ರು. ಇವಾಗ ಎಡಪಂಥೀಯರು ಅಂತ ಹುಟ್ಕೊಂಡಿದ್ದಾರೆ. ಏನು ಅಂದ್ರೆ ಮೇಧಾವಿಗಳು, ನಾವು ಬುದ್ಧಿವಂತರು, ನಮಗೆ ಮಾತಾಡಕ್ ಹಕ್ಕಿದೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಮನಸ್ಸನ್ನು ತುಂಬಿಕೊಂಡು ಅವರು ಬಹಳ ವ್ಯವಸ್ಥಿತವಾಗಿ ಈ ಧರ್ಮವನ್ನ ಡಿಸ್ಟೆಬಲೈಸ್ ಅಂದ್ರೆ ಒಂದು ಇದನ್ನ ಶಿಥಿಲ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನೇ ನಗರ ನಕ್ಸಲೀಯರು ಅಂತಾರೆ. ನಗರ ನಕ್ಸಲೀಯರು ಅಂದ್ರೆ ತಾವೇ ತಮ್ಮಷ್ಟಕ್ಕೆ ತಾವೇ ಸ್ವಯಂ ಘೋಷಿತ ಮೇಧಾವಿಗಳು. ಅವರು ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು, ಅಸಹನೆಯನ್ನ ಸೃಷ್ಟಿ ಮಾಡಬೇಕು, ಧರ್ಮದ ವಿರುದ್ಧ ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳನ್ನ ತೇಲಿ ಬಿಟ್ಟು ಧರ್ಮದ ಬಗ್ಗೆ ಬೇರೆಯವರಿಗೆ ಅಸಹ್ಯ ಮೂಡಿಸುವ ವ್ಯವಸ್ಥೆಯನ್ನ ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂತ ಪ್ರಗತಿಪರರು ಅಂತ ಘೋಷಣೆ ಮಾಡಿಕೊಳ್ಳುವ ಜನ ಅರ್ಬನ್ ನಕ್ಸಲೀಯರು ಅಂತ ನಾವೇನು ಬ್ರ್ಯಾಂಡ್ ಮಾಡಿದ್ದೀವಿ, ಅದಕ್ಕೆ ಬೇರೆ ಪದ ಇದೆ, ಎಡಪಂಥೀಯರು ಅಂತ. ಎಡಪಂಥೀಯರನ್ನು ಸಮಾಜ ಸುಧಾರಕರು, ನಾವು ಸಮಾಜ ನಮ್ಮಿಂದ ಬಿಟ್ರೆ ಬೇರೆಯವ್ರಿಗೆ ಕಟ್ಟಕ್ಕಾಗಲ್ಲ ಅಂತ ಅವರಷ್ಟಕ್ಕೆ ಅವರೇ ಅಂದ್ಕೊಂಡಂತ ಎಡಪಂಥೀಯರನ್ನ ಸೇರಿ ಹಿಂದೂ ಧರ್ಮಕ್ಕೆ ತೊಂದರೆ ಮಾಡಕ್ ಬಂದಿದ್ದಾರೆ. ಅವರ ಪ್ರಯತ್ನದ ಫಲವಾಗಿಯೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿದ್ದಾರೆ, ಸಾವಿರಾರು ಜನ ಕೊಲೆಯಾಗಿದ್ದಾರೆ. ನಾನು ನೋಡಿದ್ದೀನಿ, ನಮ್ಮ ಮನೆ ಹೆಣ್ಣುಮಗಳು ಕಾಣೆಯಾಗಿದ್ದಾಳೆ, ಅವ್ರ ಮೇಲೆ ಅತ್ಯಾಚಾರ ಆಗಿದೆ, ತೊಂದರೆ ಆಗಿದೆ ಅಂತ ಹೇಳಿ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಸರ್ಕಾರಗಳನ್ನ ದಿಕ್ಕು ತಪ್ಪಿಸಿ ಇವತ್ತು ಅದನ್ನ ಸತ್ಯವನ್ನ ಶೋಧನೆ ಮಾಡಲಿಕ್ಕೆ SIT ಮಾಡಿದ್ದಾರೆ. ನೀವು ನಾವೆಲ್ಲ ಹಳ್ಳಿಯರಲ್ವಾ? ಒಬ್ಬ ಮನುಷ್ಯ ಸತ್ತೋದ್ರೆ ಎಷ್ಟು ಆಳ ತೆಗಿತೀರಿ ಗುಂಡಿ ನೀವು? ಎಷ್ಟಪ್ಪ? 3 ಅಡಿ ಅಗಲ, 6 ಅಡಿ ಉದ್ದ, 6 ಅಡಿ ಆಳ. 20 ಅಡಿ ತೋರ್ಸವನೆ ಪಾಪ, ಯಾರೋ ಮಾನ್ಬೋ ಮಾಸ್ಕ್ 20 ಅಡಿ 30 ಅಡಿ ತೋರ್ಸವನೆ, 30 ಅಡಿ ಕೆಳಮೂತ ಹಾಕಿದ್ದೀನಿ ಅಂತ. ಆ 30 ಅಡಿ ಗುಂಡಿ ತೆಗಿಯಕ್ಕೆ ಅವ್ನಿಗೆ 1 ವಾರ ಬೇಕು. ಅಷ್ಟೊಳಗೆ ಶವ ಕೊಳ್ತೋಗಿರಲ್ಲ, ಇರಕ್ ಸಾಧ್ಯನಾ? ಒಬ್ಬನೇ ಅಗಿಯಕ್ ಸಾಧ್ಯನಾ? 1 5 ದಿನ ಅಗಿಬೇಕಲ್ಲ ಅಂತ ಯಾವ ಅಯೋಗ್ಯನ ಮಾತು ಕಟ್ಕೊಂಡು. ಎಂತ ಪೊಲೀಸ್ ವ್ಯವಸ್ಥೆ ನಮ್ಮಲ್ಲಿ ಅಂದ್ರೆ, ಬುರುಡೆ ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಪೊಲೀಸ್ ಅವರೇ ಗಾಬರಿ ಆಗ್ಬಿಟ್ಟವ್ರೆ, ಏನೋ ನಡೆದೋಗಿದೆ ಅಂತೇಳಿ. ಪೊಲೀಸ್ ಅವರಿಗೆ ಏನೋ ತಾಕತ್ತಿದ್ದೀರಿ, ಆ ಬುರುಡೆ ತಗೊಂಡ್ಬಂದವ್ರ ಮೇಲೆ ಅಲ್ಲೇ FIR ಆಗಿ ಒಳಗಾಗ್ಬೇಕಾಗಿತ್ತು. ನೀವು ನಾವು ಬುರುಡೆ ತಗೊಂಡು ಸ್ಟೇಷನ್ಗೆ ಹೋಗಿ ನೋಡೋಣ, ಬಿಡ್ತಾರೆ ನಮ್ಮನ್ನ. ಕೂತ್ಕೊಳ್ಳೆ, ಏನ್ ಸಮಾಚಾರ ಕೇಳ್ತಾರೆ, ಯಾರು ಬುರುಡೆ ಅಂತ ಕೇಳ್ತಾರೆ, ಯಾರು ಸಾಯಿಸಿದೆ ಅಂತ ಕೇಳ್ತಾರೆ, ಯಾರು ಕೊಲೆ ಮಾಡಿದೆ ಅಂತ ಕೇಳ್ತಾರೆ, FIR ಹಾಕ್ತಾರೆ, ಒಳಗಾಗ್ತಾರೆ. ಆದ್ರೆ ಆ ಬುರುಡೆ ಮನುಷ್ಯನಿಗೆ ಏನು ಪಟ್ಟಾಭಿಷೇಕ ಮಾಡಿಬಿಟ್ರು, ಮಾಸ್ಕ್ ಮ್ಯಾನ್. ಏನು ಹೇಳಿದ ಕಡೆ ಬೆಳಗ್ಗೆ ಬರೋದು, ಸ್ಟೈಲ್ ಆಗಿ ಇಲ್ಲಿ ಹೋಗಿರಿ ಅನ್ನೋದು, ಅಗಿಸೋದು, ಸಾಯಂಕಾಲ ಹೊರಟೋಗೋದು. ಸಾಯಂಕಾಲ ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ, ಪಾರ್ಟಿ ಮಾಡಕ್ಕೆ ಅವನು ಯಾರ ಜೊತೆ ಹೋಗ್ತಾನೆ ಗೊತ್ತಿಲ್ಲ, ತಿಮ್ಮರೋಡಿ ಗೊತ್ತಿಲ್ಲ. ಅವನ ಜೊತೆ ಅವರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಬಹಳ ಉದ್ದದ ದಾರವನ್ನು ಕೊಟ್ಟಿದ್ದೇ ತಪ್ಪು. ಸರ್ಕಾರ ಇದನ್ನು ಸಹಿಸಿಕೊಂಡಿದ್ದೇ ತಪ್ಪು.
ಅವನು ಕೋರ್ಟಲ್ಲಿ ಹೋಗಿ 164 ಸ್ಟೇಟ್ಮೆಂಟ್ ಹಾಕಿದ ತಕ್ಷಣ ಕೋರ್ಟಿನ ಆದೇಶ ಆಗುತ್ತೆ ತನಿಖೆ ಮಾಡಿ ಅಂತ ಹೇಳಿ. ಪ್ರಗತಿಪರರು ಪ್ಯಾಲೇಸ್ ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ ತಕ್ಷಣ SIT ಮಾಡ್ತಾರೆ. ಮುಂಚಿನ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ SIT ಬೇಕಾಗಿಲ್ಲ ರೀ ಅಂತ ಹೇಳಿದ್ರು. ಅದು ಏನು 6 ಗಂಟೆಗೆ SIT ಮಾಡಿ ಅನೌನ್ಸ್ ಮಾಡ್ತಾರೆ. ಆದ್ರಿಂದ ಇದ್ರ ಹಿಂದೆ ಬರೀ ಸಣ್ಣವರಿಲ್ಲ, ಇದ್ರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ. ದೇಶ ವಿದೇಶಗಳಿಂದ ಇಂಥ ಯಾರು ಷಡ್ಯಂತ್ರ ರೂಪಿಸ್ತಾರೋ ಎಲ್ರಿಗೂ ದುಡ್ಡು ಬರ್ತಾ ಇದೆ. ಹಾಗಾಗಿ ಈ ತನಿಖೆಯು ಬರೀ SIT ಇಂದ ಮಾತ್ರ ಸಾಧ್ಯ ಇಲ್ಲ, ಕರ್ನಾಟಕದ ರಾಜ್ಯದ ಪೊಲೀಸ್ ಕೈಯಿಂದ ಸಾಧ್ಯ ಇಲ್ಲ. ಇದು ದೇಶದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದಿರುವಂತಹ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಎಲ್ಲ ಅಂತರ್ರಾಜ್ಯಗಳ ಮೀರೋಗಿದೆ. ಯಾರು ಹೇಳ್ತಾ ಇದ್ರು ಟಿವಿಯಲ್ಲಿ, ಈ ಮಾಸ್ಕ್ ಮ್ಯಾನ್ ಅನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ರಂತೆ ಬೋಧನೆ ಮಾಡಕ್ಕೆ, ಯಾವ ರೀತಿ ಬಿಹೇವ್ ಮಾಡಬೇಕು ಟ್ರೈನಿಂಗ್ ಕೊಡಕ್ಕೆ. ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸಣ್ಣ ಪ್ರಮಾಣ, ಅದು ಬರೀ ಅಲ್ಲಿರುವ ಆ ಹೆಣ ತೋಡು ಗುಂಡಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಸುಜಾತ ಭಟ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ತಿಮ್ಮರೋಡಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಮಟ್ಟಣ್ಣವರ ಪಟ್ಟಣ್ಣ ಅವ್ರಿಗೂ ಸೀಮಿತ ಆಗಿಲ್ಲ. ಇದು ಹಿಂದೆ ದೊಡ್ಡ ಶಕ್ತಿಗಳಿದೆ. ಆ ಶಕ್ತಿಗಳ ಹೊರಗೆ ಎಳಿಬೇಕು ಅಂತ ಮೇಲೆ ಆಗ್ರಹ, ಹೌದಾ ಅಲ್ವಾ? ಹಾಗಾಗಿ ನಾವು NIA ಕೊಡಿ ಕೇಳ್ತಾ ಇದ್ದೇವೆ ಸ್ನೇಹಿತರೆ. ಹಾಗಾಗಿ ನಾನು ನಿಮ್ಗೆಲ್ರಿಗೂ ಮನವಿ ಮಾಡಿದಿಷ್ಟೇ, ಧರ್ಮಸ್ಥಳ ಕ್ಷೇತ್ರ ಅಸ್ಮಿತೆ, ಕರ್ನಾಟಕದ ಹಿಂದೂಗಳ ಅಸ್ಮಿತೆ, ನಮ್ಮ ಭಕ್ತಿ ಭಾವಗಳ ಸಮಾಗಮ ಮತ್ತು ಎಲ್ಲ ವಿಶೇಷವಾಗಿ ಅದರ ಒಗ್ಗೂಡಿ ಅಲ್ಲಿ ನಾವೆಲ್ಲ ನಡ್ಕೊಳ್ತಾ ಇದ್ದೇವೆ ಧರ್ಮಸ್ಥಳಕ್ಕೆ. ಯಾರಾದ್ರೂ ಸುಳ್ಳು ಹೇಳ್ತೀವಿ ನಾವು, ಧರ್ಮಸ್ಥಳಕ್ಕೆ ಬಂದ್ರೆ ಪ್ರಮಾಣ ಮಾಡಿ ಅಂತೀವಿ ಅಂದ್ರೆ ಧರ್ಮಸ್ಥಳಕ್ಕೆ ಕೈ ಹಾಕಿದಾರಲ್ಲ, ಇನ್ನೇನು ಬಿಡಕ್ ಸಾಧ್ಯ ಇವರು. ಹಾಗಾಗಿ ನೀವೆಲ್ಲ ಎಚ್ಚೆತ್ಕೋಬೇಕು. ಇದು ಬರೀ ಬಿಜೆಪಿ ಕಾರ್ಯಕ್ರಮ ಅಲ್ಲ, ಇದು ಹಿಂದೂಗಳು ಎಲ್ಲಿ ಯಾವುದೇ ಪಕ್ಷದಲ್ಲಿ ಬಂದು ಸೇರ್ಕೋಬೇಕು, ಹಿಂದೂ ಧರ್ಮವನ್ನು ಕಾಪಾಡಬೇಕು. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ, ನಾನು ನಿಮ್ಮ ದೇವಸ್ಥಾನಕ್ಕೆ ಬರ್ಬೋದು, ನಾಳೆ ನಿಮ್ಮ ಮನೆಗೆ ಬರ್ಬೋದು, ಆವಾಗ ಯಾರು ನಿಮ್ಮನ್ನು ಕಾಪಾಡೋರು? ಹಾಗಾಗಿ ಮರದ ಕೆಳಗೆ ಅಲ್ಲಿ ನಿಂತ್ಕೊಂಡು ನಮ್ಗೆ ಯಾಕೆ ನೋಡಿದವ್ರಿಗೆ ಎಲ್ರಿಗೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೇವೆ. ಹಿಂದೂ ಸಮಾಜ ಇಲ್ಲದೆ ಇದ್ರೆ ನಾವು ಉಳಿಯಕ್ಕೆ ಸಾಧ್ಯ ಇಲ್ಲ. ಪಾರ್ಟಿ, ಪಕ್ಷ, ರಾಜಕಾರಣ, ವ್ಯಕ್ತಿ ದೂರ ಇಡಿ, ಧರ್ಮವನ್ನು ಕಾಪಾಡಿ. ಯಾರು ಧರ್ಮವನ್ನು ಕಾಪಾಡ್ತಾನೋ ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ರಾಜಕೀಯ ಸಾಕು. ಬರೀ ಜೀವನ ಎಲ್ಲ ರಾಜಕೀಯ ಮಾಡಿದ್ದೇ ಆಗೋಗಿದೆ ನಮ್ಮ ತಾಲೂಕಿನಲ್ಲಿ. ಅಟ್ಲೀಸ್ಟ್ ಈ ಒಂದು ಒಳ್ಳೆಯ ಒಂದು ಉದ್ದೇಶಕ್ಕೆ ಧರ್ಮಸ್ಥಳ ಕ್ಷೇತ್ರ ಪ್ಯಾರಲಲ್ ಗೌರ್ಮೆಂಟ್ ನಡೆಸ್ತಾ ಇದೆ. ಸರ್ಕಾರಕ್ಕೆ ಸಮನಾದ ವ್ಯವಸ್ಥೆಗಳನ್ನ ನಮ್ಮ ಹೆಣ್ಮಕ್ಳಿಗೆ, ಗ್ರಾಮೀಣಾಭಿವೃದ್ಧಿಗೆ, ಜಲಸಂಪನ್ಮೂಲಕ್ಕೆ, ಶಿಕ್ಷಣಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಅಂತ ಒಂದು ದೊಡ್ಡ ಸಮಾಜ ಸುಧಾರಣೆಯ ಕ್ಷೇತ್ರಕ್ಕೆ ಬೇರೆಗಳು ಅಲ್ಲಾಡಿಸೋ ಕಾಲ ಬಂದಾಗ ನೀವು ಆ ಪಾರ್ಟಿ, ನಾನು ಈ ಪಾರ್ಟಿ, ನಮ್ಮ ನಾಯಕ ಅವರು, ನಿಮ್ಮ ನಾಯಕ ಇವರು ಅಂತ ನಾವು ಕಣಿ ಕೇಳ್ಕೊಂಡು ಕೂತ್ಕೊಂಡಿದ್ರೆ ನಾವೆಲ್ಲ ಉದ್ಧಾರಕ್ಕೆ ಸಾಧ್ಯನೇನ್ರಿ? ಹಾಗಾಗಿ ನಾನು ಎಲ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ಎಲ್ರೂ ಬನ್ನಿ ಒಟ್ಟಾಗಿ ಸೇರೋಣ, ಇಂಥ ಹುನ್ನಾರಗಳನ್ನ ಬಯಲಿಗೆಳೆಯೋಣ. ಇನ್ ಯಾವಾಗ್ಲೂ ಎಂದೆಂದಿಗೂ ಅವರು ಧೈರ್ಯ ಮಾಡಬಾರದು ನಮ್ಮ ಕೈ ಹಾಕಕ್ಕೆ. ಹಿಂದೂಗಳು ಒಂದು, ಹಿಂದೂ ಇದ್ರೆ ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದೇಶವನ್ನ ನಾವೆಲ್ಲರೂ ಕೊಡಬೇಕಾಗಿದೆ, ಹೌದಲ್ವಾ? ಹಾಗಾಗಿ ನಾವೆಲ್ರಿಗೂ ಮನವಿ ಮಾಡ್ತಾ ಇದ್ದೇವೆ, ಸರ್ಕಾರಕ್ಕೆ ವಿಶೇಷವಾಗಿ. ಧರ್ಮದ ಅನ್ಯಾಯಗಳೇ ನಾವೆಲ್ಲರೂ ಬಂದಿರೋದು ಹೇಳ್ತಾ ಇದ್ರಣ್ಣ. ಒಂದು ಮಾತು ನಂಗೆ ತುಂಬಾ ಗಾಢವಾಗಿ ಇತ್ತು, ಇದು ಪಕ್ಷ ಜಾತಿ ಹೊರತುಪಡಿಸಿ ಹೋರಾಟ. ಹಿಂದೂಗಳ ಮೇಲೆ ಸುಮಾರು ಸಾವಿರಾರು ವರ್ಷಗಳಿಂದ ದಬ್ಬಾಳಿಕೆ, ದೌರ್ಜನ್ಯಗಳು ನಡೆದ್ರೆ ಕೂಡ ಇಡೀ ಪ್ರಪಂಚದಲ್ಲಿ ಇವತ್ತು ಮುಂಚೂಣಿಯಲ್ಲಿ ಎಲ್ಲರೂ ಆರಾಧಿಸಿರುವಂತ ಏಕೈಕ ಧರ್ಮ ಅಂತಿದ್ರೆ ಅದು ಹಿಂದೂ ಧರ್ಮ. ಆ ಧರ್ಮದ ಏನು ನೇತಾರು ನಾವೆಲ್ಲ ಸೇರಿರೋದಿಲ್ಲ. ಹೇಳ್ತಾ ಇದ್ರು ಆ ಕಡೆ ಈ ಕಡೆ ಇಷ್ಟು ಜನ ಇದಾರೆ ಅಂತ, ನಮ್ಗೇನ್ ಸಂಬಂಧ ಇಲ್ಲ ಅಂತಾನೆ ಇದ್ದಾರೆ. ಹಿಂದೂ ಧರ್ಮ ಉಳಿದ್ರೆ ಮಾತ್ರ ನಾವು ಉಳಿಯಕ್ಕೆ ಸಾಧ್ಯ. ಅದು ಅಚ್ಚುಕಟ್ಟಾಗಿ 100% ನೀವು ಬರ್ದೇ ಕೊಡಿ, ಸತ್ಯ ಸತ್ಯ ಸತ್ಯ. ಯಾಕಂದ್ರೆ ಇವತ್ತು ಏನು ಎಡಪಂಥೀಯರು ವಿದೇಶಿ ಹಣ್ಣಗಳನ್ನ ಇಲ್ಲಿ ತಗೊಂಬಂದು ನಮ್ಮೇಲೆ ದೌರ್ಜನ್ಯ ಮಾಡಿ, ಒಂದು ತಿರುಪತಿ ಆಯ್ತು, ಶಬರಿಮಲೆ ಆಯ್ತು, ಇವತ್ತು ನಮ್ಮ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಆದ್ರೆ ಕೂಡ ಇವತ್ತು 2ನೇ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಏನ್ ಹೇಳಿದ್ರು, ನಿಮ್ಗೊಂದು ಗೊತ್ತಿರ್ಲಿ, ನಿರುದ್ಯೋಗಿಗಳಿಗೆ, ಮಾತೆಯರಿಗೆ,
ಏನು ಇಲ್ದಿದ್ದವ್ರಿಗೆ, ಕೈ ಕಾಲು ಇಲ್ದಿದ್ದವ್ರಿಗೆ ಎಲ್ಲರಿಗೂ ಇವತ್ತೊಂದು ಸ್ಮಶಾನಕ್ಕೆ ಒಂದು ಶವಾಗಾರದಲ್ಲಿ ಒಂದು ಹೆಣ ಸುಡಕ್ ಮಿಷಿನ್ ಬೇಕಾದ್ರೆ ಒಂದು ಲೆಟರ್ ಹಾಕಿದ್ರೆ ಕಳಿಸ್ಕೊಡ್ತಾರೆ ವೀರೇಂದ್ರ ಹೆಗ್ಗಡೆ ಅವರು. ಇದು ಯಾರು ಮಾಡ್ತಾ ಇದ್ರೆ? ಸರ್ಕಾರ ಮಾಡ್ತಾ ಇದ್ರ? 1 ವರ್ಷ 2 ವರ್ಷ ಆದ್ರೂ ಕೂಡ ಒಂದು ಮಿಷನ್ ಕಳ್ಸೋಕೆ ಆಗಲ್ಲ ಈ ಸರ್ಕಾರಗಳಲ್ಲಿ. ಆದ್ರೆ ಏನ್ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳ ಸಂಘಟನೆಗಿದೆ, ಇವತ್ತು ಎಲ್ಲಾರ್ಗೂ, ಅದು ಯಾವುದೇ ಒಬ್ಬ ಜಾತಿಗೆ ಧರ್ಮ ಕೊಡೋದು, ಯಾರೇ ಕೇಳಿದ್ರು ಕಟ್ಕೊಳ್ತಾರೆ. ಆ ತರ ಒಂದು ಸಂಸ್ಥೆ ನಡೆಸ್ಕೊಂಡು ಇವತ್ತು ಧರ್ಮಸ್ಥಳವನ್ನ ಇಡೀ ಪ್ರಪಂಚದ ಗುರುಪಟ್ಟಲ್ಲಿ ಧರ್ಮದ ಕ್ಷೇತ್ರ ಅಂತ ಮಾಡಿಕೊಂಡು ನಾವು ಚಿಕ್ಕೂರಿನಿಂದ ಧರ್ಮಸ್ಥಳಕ್ಕೆ ಹೋಗೋದಿರ್ಲಿ, ದರ್ಶನ ಮಾಡೋದಿರ್ಲಿ, ಆ ಕ್ಷೇತ್ರ ಸ್ಪರ್ಶ ಮಾಡಿದ್ರೆ ಸಾಕಾಗಿತ್ತು. ನಮ್ ಜನ್ಮ ಪಾವನಪ್ಪ ಅಂತ ಇದ್ರಿ. ಅಂತ ಒಂದು ಕ್ಷೇತ್ರದ ಮೇಲೆ ಇವತ್ತು ಎಡಬಂಡಿಗಳು, ಎಡಪಂಥೀಯರು, ಕೆಲವರು ಸೋಕಾಲ್ ನಾಯಕರು ಇವತ್ತು ಅದ್ರ ಬಗ್ಗೆ ಏನು ಚಕಾರ ಎತ್ತಿರೋದು ನೋಡಿದ್ರೆ ಶೋಷಣೀಯ. ಈ ತರ ಆಗ್ಬಾರ್ದು. ಈಗಾಗಲೇ ಇಡೀ ದೇಶದಲ್ಲಿ ಇದ್ರ ವಿರುದ್ಧ ಧರಣಿ ಎತ್ತಿದ್ದಾರೆ. ಅದೇ ರೀತಿ ಒಂದು ಭಾಗವಾಗಿ ನಾವಿವತ್ತು ಶ್ರೀನಿವಾಸಪುರದಲ್ಲಿ ಮಾಡ್ತಾ ಇದ್ರಿ. ಎಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ನಾವು ಭಾಗವಹಿಸುವ ಮುಖಾಂತರ ಶ್ರೀ ಕ್ಷೇತ್ರದ ಪರವಾಗಿ ನಾವೆಲ್ಲ ಇದ್ದೀವಿ. ಹಿಂದೂಗಳು ನಾವೆಲ್ಲ ಒಂದು ಪಕ್ಷ ಜಾತಿ ಪಕ್ಕದಲ್ಲಿ ಇಡ್ರಿ. ದಯವಿಟ್ಟು ನಾವು ಉಳಿದ್ರೆ ನಮ್ಮ ಮಕ್ಕಳು ಮರಿ ಫ್ಯೂಚರ್ ಅಲ್ಲಿ ನಾವು ಒಂದು ಸಮಾಜನ ಕಟ್ಕೊಂಡು ಹೋದ್ರೆ ಮಾತ್ರ ಆಸ್ತಿ ಅಂತ ಹಿಂದೆ ಬರಲ್ಲ. ನಾವೇನ್ ಸಮಾಜನ ನಿರ್ಮಾಣ ಮಾಡಿ ಹೋಗ್ತೇವೆ ಆ ಸಮಾಜದಲ್ಲಿ ನಮ್ಮ ಮಕ್ಕಳು ಮರಿ ಹೆಣ್ಮಕ್ಳು ಬಾಳ್ಬೇಕಂದ್ರೆ ಒಂದು ಒಳ್ಳೆ ಸಮಾಜನ ನಿರ್ಮಾಣ ಆಗಬೇಕು. ಅದು ಹಿಂದೂ ಸಮಾಜ ಆಗ್ಬೇಕು. ಆ ಹಿಂದೂ ಸಮಾಜ ಇರ್ಬೇಕಂದ್ರೆ ದೇವಸ್ಥಾನ ಇರ್ಲೇಬೇಕು. ಆ ಕಾರಣಕ್ಕೆ ನಾವೆಲ್ಲರೂ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ಹೇಳಿ ಬಂದಿರೋರಿಗೆ ಎಲ್ಲರಿಗೂ ನಾನು ಹೊಂದಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಜೈ ಕರ್ನಾಟಕ. 100, 200, 300 ಗೋಡೆಗಳು ನಾವೇ ಮಣ್ಣು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರು. ನೋಡೋಣ ಅಂತೇಳಿ ಕಾತುರದಿಂದನೂ ಸುಮಾರು ಜನ ಕಾಯ್ತಾ ಇದ್ರು. ಆದ್ರೆ ಅಲ್ಲಿ ಸಿಕ್ಕಿದ್ದು ಏನೂ ಇಲ್ಲ. ಲಾಸ್ಟ್ ಏನಾಯ್ತು? ನಾವು 6 ಅಡಿ 3 ಅಡಿ ಗುಡಿ ಕೊಡ್ತೀರಿ, ಅವನು 30 ಅಡಿ ಇಟಾಚಿಗಳಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಹೋಗಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಕಳಿಸ್ತಾ ಇದ್ರಲ್ಲ, 30 ಅಡಿ ಯಾರನ್ನಾದ್ರೂ ಮುಟ್ತೀರ ನಾವು? ಆ 6 ಅಡಿನೂ ಸರಿಯಾಗಿಲ್ಲ. ನಾವು 4 ಅಡಿಗೆ ಸಾಕೆ ತಪ್ಪೋಗ್ತೀರಿ, ಗಟ್ಟಿ ಅಂತಾರೆ. ಹಂಗಿರೋವಾಗ 30 ಅಡಿ ಉಳಿ ನಾವು ಡೆಡ್ ಬಾಡಿ ಐತೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳ್ಕೊಂಡು ಈ ದೇಶದ ಈ ಸನಾತನ ಧರ್ಮದ ವಿರೋಧಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ SIT ಅಂತ ರಚನೆ ಮಾಡಿ ಅವನು ಯಾರ ಅನಾಮಿಕ ಹೇಳ್ದಂಗೆಲ್ಲ ಅವನ ತಾಳಕ್ಕೆಲ್ಲ ಕುಡ್ಕೊಂಡು ಸುಮಾರು 13ರಿಂದ 15 ಕಡೆ ಅಗದ್ರು. ಏನು ಸಿಕ್ಕಿಲ್ಲ. ಲಾಸ್ಟ್ಗೆ ನಿಮ್ಮಂತವರೆಲ್ಲ ಏನು ವೀರೇಂದ್ರ ಹೆಗ್ಗಡೆಜಿ ಅವರು ಇವತ್ತು ಈ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದೀರಿ. ಮನೇಲಿ ಯಜಮಾನ್ರಿಗೆ ಸಂಪಾದನೆ ಇಲ್ಲ ಅಂದ್ರೇನು ಮಕ್ಕಳಿಗೆ ಫೀಸ್ ಕಟ್ಬೇಕು, ಒಂದ್ ಸೀಮೆಸ್ ತಗೊಂಡ್ಬರ್ಬೇಕು, ಮನೇಲಿ ಮದುವೆ ಮಾಡ್ಬೇಕು, ಇವೇನೇ ಮಾಡ್ಬೇಕಂದ್ರೇನು ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಸ್ತ್ರೀಶಕ್ತಿ ಸಂಘಗಳು ನಮ್ಗೆ ಹಣ ಕೊಡುತ್ತೆ ಅಂತೇಳಿ ನೀವೇನ್ ಧೈರ್ಯವಾಗಿದ್ದೀರಿ. ಆಯ್ತು ಬಿಡು, ಮಾಡೋಣ, ಹೇಳೋಣ, ಹಣ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿಯಲ್ಲಿ ಇವತ್ತು ಈ ತರ ಧರ್ಮದ ಪರವಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ತಪ್ಪು ಆರೋಪಗಳನ್ನ ಮಾಡಿರ್ತಕ್ಕಂಥವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರಿಗೆ ಯಾರ್ಯಾರು ಹಣ ಕೊಡ್ತಾರೆ, ಅವ್ರಿಗೆ ಯಾರ್ಯಾರು ಫಾರಿನ್ ಫಂಡ್ ಬರ್ತೈತೆ, ಈ ತಿಮುರುಡಿ ಯಾರು, ಇವ್ರನ್ನೆಲ್ಲ ನಾವು ತನಿಖೆಗೆ ಒಳಪಡಿಸ್ಬೇಕಂದ್ರೆ SIT ಮೇಲೆ ನಮ್ಗೆ ನಂಬಿಕೆ ಇಲ್ಲ. NIA ಕೊಡ್ಬೇಕು. NIA ಕೊಟ್ರೆ ಯಾರೇ ಇಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರು, ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡಿದ್ರು ಅವ್ರನ್ನ ಕೂಡಲೇ ಹಿಡಿದು ಬಗ್ಗು ಬಡ್ದು ಅವ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಹೊರಗಡೆ ಕಕ್ಕಿಸ್ತಾರೆ. ಅದಕ್ಕೋಸ್ಕರ ನಾನ್ ಸಾಮಾನ್ಯರು ಹೇಳ್ತಾ ಇದ್ರು, ಯಾವ್ದೋ ಒಂದು ಡೆಡ್ ಬಾಡಿ ನಾವು ಉಣ್ಬಿಟ್ಟಿರ್ತೀರಿ, ಅದನ್ನ ತೆಗಿಬೇಕು, ನೋಡ್ಬೇಕು, ಏನೋ ಡೌಟ್ ಅಂತ ಹೇಳಿ ಪೊಲಿಟೇಷನ್ ಬಂದ್ರೆ ಅದು ತಾಲೂಕ್ ದಂಡಾಧಿಕಾರಿಗಳ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ನ್ಯಾಯಾಲಯ ಅವ್ರಿಗೆ ಇಟ್ಕೊಟ್ಟು ಎಲ್ಲರನ್ನು ಪರ್ಮಿಷನ್ ತಗೊಂಡು ಡಾಕ್ಟರ್ ಕರ್ಕೊಂಡು ಆಂಬುಲೆನ್ಸ್ ಕರ್ಕೊಂಡು ಅವ್ರನ್ನೆಲ್ಲ ಇನ್ವೆಸ್ಟಿಗೇಷನ್ ಇವ್ರನ್ನೆಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಅಗೀತಾರೆ. ಆದ್ರೆ ಇವ್ರು ಬುಡೆ ಇಟ್ಕೊಂಡು ಹೋದ ತಕ್ಷಣ ಅವ್ರು ಹಿಡಿದು ನಾಡ್ಸಕೊಂಡವ್ರು ನಮ್ ಡಾಕ್ಟರ್ ಓಂಶಕ್ತಿ ಅವ್ರು ಹೇಳ್ದಂಗೆ ಎತ್ತು ಒಳಗಡೆ ಹಾಕಿದ್ರೆ ಆ ಬುಡೆ ಎಲ್ಲಿಂದ ಬಂತು, ಅವ್ರು ಕೊಲೆ ಮಾಡಿದ್ಯಾರು, ಯಾವ ಮಶಾಣದಲ್ಲಿ ಎತ್ ಬಿಸಾಕಿದ್ ಎತ್ಕೊಂಬಂದ್ರಿ, ಇಲ್ಲ ತಿಮುರುಡಿ ಮಾಡ್ರು ಮಾಡಿದ್ನ, ಇಲ್ಲ ಗಿರೀಶ್ ಮಟ್ಟಣ್ಣ ಮಾಡ್ರು ಮಾಡಿದ್ರ, ಇಲ್ಲಂದ್ರೆ ಸಮೀರ್ ಏನಾದ್ರು ಇದ್ ಮಾಡಿದ್ರ ಅಂತೇಳಿ ಅಲ್ಲೇ ಇಟ್ಕೊಂಡಿದ್ರೆ ಆ ಸುಮ್ನೆ ಹೋಗಿ 10-15 ದಿನ ಮಳೆನಾಗ ನಂದ್ಕೊಂಡು ಅದ್ರು ಇನ್ನೊಂದು ಮತ್ತೊಂದು ಮಾಡಿ ಬರಿತೇನಲ್ಲಿ ವಾಪಸ್ ಬರ್ತಾ ಇರಲಿಲ್ಲ. ಇವತ್ತು ಆತ್ಮ ಬೇರೆಯವ್ರಿಗೆ ಸೇಲ್ ಆಗಿದ್ದಾನೆ, ಅವ್ರು ಕುಡ್ಕೊಟ್ಟು ಅವ್ನ ಯಾರು ಮುಸ್ದಾರಿದ್ದ ಅವ್ರ ಮಾಜಿ
ಪತ್ನಿಗಳು ಹೇಳಿದ್ರು ಎಂಡ್ರನ್ ಸಾಕಕ್ಕೆ ಅವ್ರಿಗೆ ಹೋಗ್ತಾ ಇಲ್ಲ, ಯಾರ ಕಾಸು ಕೊಟ್ಟಿದ್ದಾರೆ ಅದನ್ನ ಈಸ್ಕೊಂಡು ಧರ್ಮಸ್ಥಳದ ಮೇಲೆ ಅದು ಇದು ಆರೋಪ ಮಾಡ್ತಾ ಇದ್ದಾನೆ, ಅವನ್ನ ಹಿಡಿದು ಒಳಗಡೆ ಹಾಕಿ 4 ಇಕ್ಕಿದ್ರೆ ಕ್ಲೀನ್ ಆಗಿ ನಿಜ ಹೇಳ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರ ಮಾಜಿ ಪತ್ನಿಗಳೇ ಹೇಳಿದ್ರು ಮಂಡ್ಯದಿಂದ. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ದೇವಸ್ಥಾನಗಳ ಮೇಲೆ ಕಣ್ಣು ಹಾಕುವಂತವ್ರು, ಹಿಂದೂಗಳ ಮೇಲೆ ಕಣ್ಣು ಹಾಕುವಂತವ್ರು, ಪೊಲೀಸರು ನೋಡಿಯೋದು, ಸ್ಟೇಷನ್ ಬೆಂಕಿ ಇಕ್ಕೋದು. ನಮ್ಮ ಇಲ್ಲಿ ಒಂದ್ ದೇವಸ್ಥಾನ ಇದೆ, ಯಾವ ಊರೇ ಸರ್? ಸುಂಟಕಲ್ಲು. ಆ ದೇವಸ್ಥಾನದ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇದ್ರೂ ಬೇರೆಯವ್ರಿಗೆ ಜಮೀನು ಮಾಡ್ಕೊಡೋದು. ನಮ್ಮ ದೇವಸ್ಥಾನಗಳ ಹತ್ರ ಬೇಕೇ ಅಂತ ಎಲ್ಲಾದ್ರೂ ಅನಾಥ ಶವಗಳಿದ್ರೆ ತಗೊಂಬಂದು ಅಲ್ಲಿ ಹಾಕಿ ಗೋರಿಗಳು ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹಣ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಈ ಪಾಕಿಸ್ತಾನಿ ಏಜೆಂಟ್ಗಳು ಹಣ ಕೊಡ್ತಾ ಇರ್ತಕ್ಕಂಥವ್ರು. ದೇವಸ್ಥಾನದ ಹೆಸರು ಕೆಡಿಸ್ಬೇಕಂದ್ರೆ ಎಲ್ಲ ರೋಡಲ್ಲಿ ಬಿದ್ದಿರ್ತಕ್ಕಂಥ ಎಡಗಳನ್ನ ತಕೊಂಡ್ಬಂದು ಅಲ್ಲಿ ಊಡಾಕಿ ರಾತ್ರಿ ತಗೊಂಡು ನೋಡಾಕಿ ಇದನ್ನ ಅವರೇ ಊಳಿರೋ ಧರ್ಮಸ್ಥಳದವ್ರು ಅಂತ ಹೇಳ್ಬಿಟ್ಟು ಹೇಳಿ ಇವ್ರು ನೋಡಿಸ್ತಾ ಇದಾರೆ. ನಮ್ಮ ಹೆಣ್ಮಕ್ಳು ನಮ್ಮ ಹಿಂದೂಗಳಿಗೆ ಡೌಟ್ ಬರಂಗ್ ಮಾಡಿದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸ್ಬೇಕು. ಅವ್ರಿಗೆ ಯಾವುದೇ ರೀತಿಯಾದಂತ ಬೇಲ್ ಸಿಕ್ಕುಡ್ದವ್ರಿಗೆ ಇನ್ನು ಯಾರೇ ಯಾವುದೇ ದೇವಸ್ಥಾನಗಳ ಮೇಲೆ ಆರೋಪ ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡ್ಬೇಕು. ಇವತ್ತು ಆ ಗಿರೀಶ್ ಪಟ್ಟಣ್ಣ ಒಂದು ಪೊಲೀಸ್ ಅಧಿಕಾರಿ ಆಗಿದ್ದಂತವನು, ಅವನು ಇವತ್ತು ಎಡಪಂಥೀಯರ ಜೊತೆ ಸೇರ್ಕೊಂಡು ಇವತ್ತು ಅವನ ಮುಸುಕುದಾರಿಯನ್ನು ಕರ್ಕೊಂಡೋಗಿ ಒಂದು ನ್ಯಾಷನಲ್ ಚಾನೆಲ್ಗೆ ಇದನ್ನೇ ಹೇಳಿಕೆ ಕೊಡಿಸ್ತಾನೆ. ಆ ಗಿರೀಶ್ ಪಟ್ಟಣ ಹಿಂದೆ ಇರೋರು ಯಾರು? ಆ ತಮಿಳುನಾಡಿಂದ ಬಂದಿದ್ದಲ್ಲ ಅವನ ಹೆಸರು ಸ್ನೇಹಿತ. ಅವನಿಂದ ಇರತಕ್ಕಂಥವ್ರು ಯಾರಂದ್ರೆ ಇಲ್ಲಿ ಧರ್ಮಸ್ಥಳದ ಏರಿಯಲ್ಲಿ ಮಂಗಳೂರು ಕಡೆ DC ಆಗಿದ್ರು ಒಬ್ರು. ಅವ್ರ ಹೆಸರೇನಂದ್ರೆ ಶಶಿಕಾಂತ್ ಸೆಂಥಿಲ್ ಅಂತೇಳಿ DC ಆಗಿದ್ರು. ಅವರು ಜನಗಳ ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ದಿರ ರಿಸೈನ್ ಕೊಟ್ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರ್ಕೊಂಡು ಇವತ್ತು ತಿರುವಳ್ಳೂರು ಅಂತ ಹೇಳ್ಬಿಟ್ಟು ತಮಿಳುನಾಡಲ್ಲಿ ಕಾಂಗ್ರೆಸ್ MP ಆತು ರಾಹುಲ್ ಗಾಂಧಿ ಜೊತೆಗಿದ್ದಾನೆ. ರಾಹುಲ್ ಗಾಂಧಿ ಈ ದೇಶದ ಧರ್ಮದ ಬಗ್ಗೆ ಏನು ಇದಿಲ್ಲ, ಅದಕ್ಕೇನು ಗೌರವನೂ ಇಲ್ಲ. ಅವ್ರ ತಾಯಿ ಇಟಾಲಿ ಗೊತ್ತಲ್ವಾ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇವತ್ತು ಧರ್ಮದ ವಿರುದ್ಧವಾಗಿ ಮಾತಾಡ್ತಾರೆ, ಪಾಕಿಸ್ತಾನಕ್ಕೆ ಜೈ ಅಂದ್ರೆ ಇವ್ರನ್ನ ಕಾಂಗ್ರೆಸ್ ಅವರು ಜೈ ಅಂತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಒಗ್ಗಟ್ಟಾಡ್ಬೇಕು. ಈ ದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ಭಾರತ ಮಾತೆ ಮಕ್ಕಳು, ಅದು ಹಿಂದೂಗಳಿರ್ಬೋದು, ಮುಸ್ಲಿಮ್ಸರು ಇರ್ಬೋದು, ಬೇರೆಯವ್ರು ಯಾರೇ ಇರ್ಬೋದು, ನಿಮ್ಗೆ ಈ ದೇಶದಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬಿಡ್ರಿ. ಇವತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳು ನಿಮಗೆಲ್ಲ ಸಹಾಯ ಮಾಡಿದ್ರು ಹೆಣ್ಮಕ್ಳು ಶ್ರೀಶಕ್ತಿ ಸಂಘಗಳಿಗೆ. ಅದ್ರಲ್ಲಿ ಮುಸ್ಲ್ಮಾನ್ ಹೆಣ್ಮಕ್ಳು ಕುನು ಕೊಟ್ಟಿದ್ದಾರೆ. ಅದ್ರ ನಾವು ಬೇರೆ ಅಂತ ಹೇಳಿ ನಾವೇನು ಇದು ಮಾಡ್ತಾ ಇಲ್ಲ, ಅವರು ನಮ್ಮ ಅಕ್ಕ ತಂಗಿಯರೇ. ಹಂಗಿರ್ಬೇಕಾದ್ರೆ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿದ್ದು ಧರ್ಮಸ್ಥಳ ಧರ್ಮಾಧಿಕಾರಿಗಳು ಕರ್ನಾಟಕ ರಾಜ್ಯದಲ್ಲಿ 55 ಲಕ್ಷ ಹೆಣ್ಣು ಮಕ್ಕಳಿಗೆ, ಎಷ್ಟು ಹೇಳ್ರಿ? 55 ಲಕ್ಷ ಹೆಣ್ಣು ಮಕ್ಕಳಿಗೆ ಇವತ್ತು ಸಹಾಯಧನವನ್ನ ಕೊಡ್ತಾ ಇರ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥವ್ರಿಗೆ ತಿಂಗಳಿಗೆ 1,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು. ಹ್ಯಾಂಡಿಕ್ಯಾಪ್ಗಳಿಗೆ ಗಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ತಿಂಗಳು ಕೊಡ್ತಾ ಕಣ್ಣು ಕಾಣಿಸ್ತಾ ಇರ್ತಕ್ಕಂಥವ್ರಿಗೆ ಇದ್ ಮಾಡ್ತಾ ಇರೋದು, ಆಪರೇಷನ್ ಮಾಡಿಸ್ತಾ ಇರ್ತಕ್ಕಂಥದ್ದು, ಕೆರೆಗಳು ಹೂಳೆತ್ತಾ ಇರ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಜಿಯವರು. ಒಂದು ದಿನ ನಮ್ಮ ಮನೆಯಾಗ ಯಾರಾದ್ರೂ ನೆಂಟ್ರೆ ಎಕ್ಸ್ಟ್ರಾ ಬಂದ್ರೆ ನಮ್ಮ ಕೈಯಲ್ಲಿ ಊಟ ಹಾಕಕ್ಕಾಗಲ್ಲ. ಯಾವಾಗ ಗೊತ್ತೀವಪ್ಪ ಅಂತೀರಿ, ಮೊದಲು ಒಬ್ಬಟ್ಟು ಹಾಕ್ತೀರಿ, 2ನೇ ದಿನ ಅನ್ನ ಸಾರು ಹಾಕ್ತೀರಿ, 3ನೇ ದಿನ ತಂದಿಟ್ಟು ಹಾಕ್ಬಿಟ್ಟು ಯಾಕಪ್ಪ ಹೋಗಕ್ ಟೈಮ್ ಆಗಿಲ್ಲ, ನಿಮ್ಮೂರಿಂದ ಫೋನ್ ಮಾಡಿದ್ರು ಅಂತೀರಿ. ಆದ್ರೆ ಧರ್ಮಸ್ಥಳದಲ್ಲೂ 100 ವರ್ಷಗಳಿಂದ ಪ್ರತಿ ದಿನ ಲಕ್ಷಾಂತರ ಜನ, ಎಷ್ಟೇ ಜನ ಹೋದ್ರೆ ನಾವು ಅನ್ನದಾನ ಊಟ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ. ಬೇರೆ ಇಲ್ಲಿ ತಪ್ಪು ಮಾಡಿದ್ರೇನು ಬಾ ಧರ್ಮಸ್ಥಳಕ್ಕೆ ಹೋಗೋಣ ಅಂತೀರಿ. ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಅಭ್ಯಾಸ ಮಾಡಿದ್ರು, ಯಾರ್ಯಾರು ಧರ್ಮಸ್ಥಳಕ್ಕೆ ಮಾಂಸ ತಿನ್ಕೊಂಡು ಹೋಗಿದ್ರು, ಯಾರ್ಯಾರು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ತಪ್ಪುಗಳನ್ನು ಮಾಡಿದ್ರು, ಅವರೆಲ್ಲ ಯಾವ್ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅಂತೇಳಿ ನೀವೆಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ನಾವು ಹೇಳೋದಿಷ್ಟೇ, ಇವತ್ತು ಧರ್ಮಸ್ಥಳದ ಮೇಲೆ ಆರೋಪ ಮಾಡ್ತಾರೆ, ನಾಳೆ ಚಾಮುಂಡೇಶ್ವರಿ ದೇವಿ ಮೇಲೆ ಆರೋಪ ಮಾಡ್ತಾರೆ, ಇನ್ನೊಂದ್ ದಿನ ಬೇರೆ ಬೇರೆ ದೇವಸ್ಥಾನಗಳ ಮೇಲೆ ಆರೋಪ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರಿಗೆಲ್ಲ ಒಂದೇ ಸಲ ಕರುವಾಡ ಆಗ್ಬೇಕಂದ್ರೆ ನಾವು ಇಂಥವ್ರನ್ನ ಬಡಿಲೇಬೇಕು. ಆ ಯಾರು MP ಇದ್ದಾರೆ ತಮಿಳುನಾಡಲ್ಲಿ ತಿರುವಳ್ಳೂರಲ್ಲಿ ಶಶಿಕಾಂತ್ ಸೆಂಥಿಲ್, ಅವ್ರನ್ನೂ ಅರೆಸ್ಟ್ ಮಾಡ್ಬೇಕು. ಅವ್ರಿಗೆ ಬಾರಿಂದ ಯಾರು ದುಡ್ಡು ಹಾಕಿದ್ರು, ಇದರಿಂದ ರಾಹುಲ್ ಗಾಂಧಿ ಏನು ಕೈವಾಡ ಇದೆ, ಇದ್ರಲ್ಲಿ ಕಾಂಗ್ರೆಸ್ ಅವ್ರದ್ದು ಏನ್ ಕೈವಾಡ ಇದೆ, ಇದ್ರಲ್ಲಿ ಉಗ್ರಗಾಮಿ ಚಟುವಟಿಕೆಗಳದ್ದು ಏನ್ ಕೈವಾಡ ಇದೆ, ಎಡಪಂಥ
ಮೋದಿಯವ್ರದ್ದು ಏನೇನ್ ಕೈವಾಡ ಇದೆ, ಇವ್ರಿಗೆ ಯಾವ್ಯಾವ ದೇಶದಿಂದ ಎಲ್ಲೆಲ್ಲಿಂದ ದುಡ್ಡು ಬಂತು, ಇದನ್ನೆಲ್ಲ ತನಿಖೆ ಮಾಡಿ ಅವ್ರ ಅಕೌಂಟ್ಗಳನ್ನೆಲ್ಲ ಸೀಸ್ ಮಾಡಿ ಅವ್ರ ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ ಇವತ್ತು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾ ಇವ್ರಿಗೆ ಉಗ್ರವಾದಂತ ಶಿಕ್ಷೆ ಕೊಡ್ಲೇಬೇಕು. ಅದಕ್ಕೋಸ್ಕರ ನಮ್ಗೆ NIA ಒಪ್ಪಿಸಲೇಬೇಕು ಅಂತ ಹೇಳಿ ನಾವೇನು 1ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಿಂದ ಲಕ್ಷಾಂತರ ಜನ ಹೋಗ್ತಾ ಇದ್ದೀರಿ. ನಾವಿದ್ದೀರಿ ಮಂಜುನಾಥ ಸ್ವಾಮಿ ಪರವಾಗಿ, ನಾವಿದ್ದೀರಿ ವೀರೇಂದ್ರ ಹೆಗ್ಗಡೆಜಿ ಅವ್ರ ಪರವಾಗಿ ಅಂತ ಹೇಳಿ. ಅದಕ್ಕೋಸ್ಕರ ನೀವೆಲ್ಲರೂ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಂದೆಂದೂ ದೇವಸ್ಥಾನಗಳ ವಿರುದ್ಧವಾಗಿ ಯಾರು ಚಕಾರ ಇಟ್ಕೊಳ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಓಂ ಶಕ್ತಿ ಚರ್ಕೋತಿಯರು ಹೇಳಿದಂಗೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನೆಮ್ಮದಿಯಾಗಿರ್ಬೇಕಂದ್ರೆ, ನಾವೆಲ್ಲ ಸಂತೋಷವಾಗಿರ್ಬೇಕಂದ್ರೆ, ನಮ್ಮ ಧರ್ಮ ಉಳಿಬೇಕಂದ್ರೆ ನಾವೆಲ್ಲರನ್ನು ಒಗ್ಗಟ್ಟಾಕ್ಬೇಕು. ಚುನಾವಣೆ ಬಂದಾಗ ಯಾರು ಕೆಲಸ ಮಾಡಿರ್ತಾರೆ ಅವ್ರು ಕೋಟ್ ಹಾಕಿ, ಚುನಾವಣೆ ಬಿಟ್ಟಿದ್ದಾದ್ಮೇಲೆ ನಾವು ಈ ದೇಶದ ಪ್ರಜೆಗಳು, ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವ್ರ ಭಾರತ ಮಾತೆ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಚೆನ್ನಾಗಿರ್ಬೇಕಂತ ಹೇಳಿ ದಿನದ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರವರು, ಗ್ಯಾಸ್ ಕೊಡ್ತಾ ಇರ್ತಕ್ಕಂಥವ್ರವರು, ಅಂಗನವಾಡಿ ಮಕ್ಕಳಿಗೆ ಊಟ ಕೊಡ್ತಾ ಇರ್ತಕ್ಕಂಥವ್ರವರು, ಬಾಣಂತಿಗಳು ಪೌಷ್ಟಿಕ ಆಹಾರ ಕೊಡ್ತಾ ಇರ್ತಕ್ಕಂಥವ್ರವರು, ರಸ್ತೆ ಮಾಡಿರ್ತಕ್ಕಂಥ, ಚರಂಡಿ ಮಾಡಿರ್ತಕ್ಕಂಥವ್ರವರು, ಪ್ರತಿಯೊಂದು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು ಅವರು. ಇವತ್ತು ಇಲ್ಲಿ ಏನು ಗ್ಯಾರಂಟಿಗಳು ಅಂತ ಹೇಳ್ಕೊಂಡು ನಿಮ್ಗೂ ಸರಿಯಾಗಿ ಇನ್ ಟೈಮಲ್ಲಿ ಹಣ ಹಾಕ್ತೀರಾ. ಇವತ್ತು ಎಲ್ಲಾ ಜನಾಂಗನ್ನ ಎಲ್ಲಾರನ್ನು ಕಡೆಗಣಿಸಿ ಒಂದು ಕಮ್ಯುನಿಟಿ ಇಟ್ಕೊಂಡ್ರೆ ನಮ್ಗೆ ಓಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಏನು ಇಟ್ಕೊಂಡಿದ್ದಾರೆ, ಅದು ತಪ್ಪು. ನಿಮ್ ಹೆಸರು ಸಿದ್ದರಾಮಯ್ಯ ಅಂದ್ರೆ ಏನು, ಯಾವ ದೇವರ ಹೆಸರು ಅನ್ನೋ ಲೆಕ್ಕಾಚಾರ ನೀವು ಅರ್ಥ ಮಾಡ್ಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಯಾರ್ಯಾರು ಪಿತೂರಿ ಮಾಡಿದರೆ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಹೇಳಿ, NIA ಒಪ್ಪಿಸ್ಬೇಕು ಅಂತ ಹೇಳಿ ಇವತ್ತೇನ್ ನಾವು ಪ್ರತಿಭಟನೆ ಮಾಡಿದ್ರೆ ಇದ್ರಲ್ಲಿ ಪಾಲ್ಗೊಂಡಂತ ನೀವೆಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ. 1ನೇ ತಾರೀಕು ನೀವೆಲ್ಲರೂ ಧರ್ಮಸ್ಥಳಕ್ಕೆ ಬನ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ